ಸ್ವಲ್ಪ ಮಾತಾಡಲಿಕ್ಕೆ ಇವತ್ತು ಕಷ್ಟನೇ ಆಗುತ್ತೆ ನನಗೆ. ಗುರುಗಳ ಪಕ್ಕದಲ್ಲೆಲ್ಲ ಮಾತಾಡಿದ್ದಾರೆ. ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬರು ತೀರೋಗ್ಬಿಟ್ರು. ಇಲ್ಲಿ ಬಂದಮೇಲೆ ಇನ್ಫಾರ್ಮೇಷನ್ ಬಂತು. ಹಾಗಾಗಿ ಏನು ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ಹಿರಿಯರು ಮಾತಾಡಿದ್ದಾರೆ. ಮಿಂಚು ಹುಳ 2 ಹಾಡು ದುಃಖೋಜಿ ಸಾಹೇಬರು, ಇದು ಪಂಚವಾರ್ಷಿಕ ಯೋಜನೆ. ಇದು 5 ವರ್ಷ ಆದಮೇಲೆ ಆಡಿಯೋ ಬಿಡುಗಡೆ ಮಾಡ್ತಾ ಇದ್ದೀವಿ. ಸೊ 2 ಹಾಡು ಭಾಳ ಚೆನ್ನಾಗಿದೆ, ಅದ್ಭುತವಾಗಿ ಬಂದಿದೆ. ಸಿನಿಮಾ ನೋಡ್ಲಿಕ್ಕಾಗಿಲ್ಲ ನನಗೆ, ನೋಡಿದವರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟ್ ಟೀಮ್. ಒಳ್ಳೇದಾಗಲಿ. ಸಬ್ಸಿಡಿ ಸರ್ಕಾರ ಮತ್ತು ಪ್ರಶಸ್ತಿ ಬಹಳ ವಿಷಯಗಳು ಬಂತು. ಭಾಳ ನೋವಿನ ಸಂಗತಿ ಹೇಳಬೇಕು ಅಂತಂದರೆ, ಶೇಷಾದ್ರಿ ಸಾಹೇಬ್ ಹೇಳಿದ್ರೆ ಅಲ್ಲಿ ಕೂತು ಮಾತಾಡುವಾಗ ಏನು ಸರ್ ಏನು ಮಾಡ್ತಾ ಇದ್ದೀನಿ ಅಂದಾಗ ಏನೂ ಮಾಡ್ತಾ ಇಲ್ಲ ಅಂದರು. ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, ಎಷ್ಟು ಪ್ರಶಸ್ತಿಗಳು ತೊಗೊಂಡಿರೋರು ಸಿನಿಮಾ ಮಾಡ್ತಾ ಇಲ್ಲ ಅಂದರೆ ತುಂಬ ನೋವಾಗುತ್ತೆ. ಇಂಡಸ್ಟ್ರಿಗೆ ಏನಾಗಿದೆ ಗೊತ್ತಿಲ್ಲ. ಒಟ್ಟಲ್ಲಿ ಇಂಡಸ್ಟ್ರಿ ಚೆನ್ನಾಗಿದೆ, ಬಟ್ ಈ OTT ಮತ್ತೊಂದು ಮಗದೊಂದು ಏನೇನೋ ಆಗಿ ಒಂಥರ ಆಗಿದೆ. ಮಾತಾಡಕ್ಕೆ ಹೋಗಿದೆ ಅಂತ ಹೇಳಿದ್ರು. ಸರ್ ಇಲ್ಲ, ಹೋಗಿಲ್ಲ, ಬರುತ್ತೆ, ಮತ್ತೆ ಗ್ಯಾರಂಟಿ ಬರುತ್ತೆ. ವಿಶ್ ಯು ಆಲ್ ದ ಬೆಸ್ಟ್ ಸರ್. ಈ ಸಿನಿಮಾ ಒಳ್ಳೇದಾಗಲಿ. ಗಾಡ್ ಬ್ಲೆಸ್ ಯು. ನಮಸ್ಕಾರ. ರಿಲೀಸ್ ಮಾಡಿ ದುಡ್ಡು ವಾಪಸ್ ತಗೋಬೇಕು ಅಂತಾರೆ. ಆದರೆ ಈ ನಿರ್ಮಾಪಕರ ಗುಣ ಹೆಂಗಿತ್ತು ಅಂದರೆ, ಈ ಸಿನಿಮಾನ ಎಲ್ರಿಗೂ ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ರು. ಹಾಗಾಗಿ 2019 ಈ ಚಿತ್ರ ಮಕ್ಕಳು ಚಿತ್ರ ಬರ್ಬೇಕಂದ್ರೆ ಒಂದು ವಿಶೇಷತೆ ಇರಬೇಕು, ಇಲ್ಲ ಪ್ರಶಸ್ತಿ ಬರಬೇಕು. ಆ ಪ್ರಶಸ್ತಿ ಬಂದ್ರೆ ನಮ್ಮ ಚಿತ್ರ ಗೆಲ್ಲುತ್ತಾನೆ ಉದ್ದೇಶದಿಂದ ಇಷ್ಟು 5 ವರ್ಷ ತಡವಾಗಿ ಮಾಡಿದ್ದಾರೆ. ಬೇರೆ ಯಾವುದು ಕಾರಣ ಇಲ್ಲ. ಅದಕ್ಕೆ ಕಾರಣ ಸರ್ಕಾರ ಅಂತ ಹೇಳ್ತೀನಿ. ಯಾಕಂತೀರಾ, 2019 ಇಲ್ಲಿವರೆಗೂ ಪ್ರಶಸ್ತಿ ಸಿನಿಮಾಗಳು ನೋಡಿಲ್ಲ, ಸಬ್ಸಿಡಿನೂ ಕೊಟ್ಟಿಲ್ಲ. 20 ಕೊಡ್ತಾರೆ, 21 ಕೊಡ್ತಾರೆ, 23 ಕೊಡ್ತಾರೆ ಅಂತ ನಾವು ನಿಧಾನಕ್ಕೆ ಬಂದು. ಆದ್ರೂ ವಿಜಯ್ ಕುಮಾರ್ ಅವರು, ಹೊಸಕೋಟೆ ರಾಜ್ಕುಮಾರ್ ಅವರು ಏನು ಹೇಳಿದ್ರು, ನಮ್ಮ ಸಿನಿಮಾ ಪ್ರಶಸ್ತಿ ಬಂದ್ಮೇಲೆ ಇರಬೇಕು ಅಂತ ಹೇಳಿದ್ರು. ಆದರೆ ಕೊನೆಗೂ ಆಗಲಿಲ್ಲ. ಕೊನೆಗೆ ನಾವು ಕೋಜಿರೋ ಒಂದು ತೀರ್ಮಾನ ಮಾಡಿದ್ವಿ. ಮಕ್ಕಳು ದೊಡ್ಡವರಾಗ್ಬಿಟ್ಟಿದ್ದಾರೆ, ಬುದ್ಧಿ ಕೂಡ ಸಣ್ಣನಿದ್ದಾನೆ, ಮದುವೆ ಆಗ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಅವ್ರ ಮಗುನ ತೊಟ್ಲೆಲಾಗ್ತಾ ಸಿನಿಮಾ ರಿಲೀಸ್ ಮಾಡ್ತೀರಾ ಅಂತೇಳಿ. ಅದು ಅಲ್ಲೇ ಅಣ್ಣವ್ರ ಮನೆಗೆ ಹೋದಾಗೆಲ್ಲ ಲಕ್ಷ್ಮಕ್ಕ ಅವರು, ಗೋವಿಂದ ಅಣ್ಣವರು, ಪೂರ್ಣಿಮಾ ಅವರು ಕೇಳ್ತಿದ್ರು, ಪೃಥ್ವಿ ಸಿನಿಮಾ ನೋಡಿಲ್ಲ, ನಾವು ದುಡ್ಡು ಕೊಟ್ಟು ಸಿನಿಮಾದಲ್ಲಿ ನೋಡ್ತೀವಪ್ಪ, ನೀನು ರಿಲೀಸ್ ಮಾಡ್ತಿಲ್ಲ ಅಂದರು. ಅದಕ್ಕೋಸ್ಕರ ಲೇಟ್ ಆಯಿತು. ನಾವು ಈ ಸಿನಿಮಾ 4ನೇ ತಾರೀಕು ರಿಲೀಸ್ ಮಾಡ್ಬೇಕು ಅಂದ್ಬಿಟ್ಟು ಈ ಸರ್ಕಾರದವರು 4ನೇ ತಾರೀಕು 10 ದಿವಸದಿಂದ ಸಿನಿಮಾಗಳು ನೋಡ್ತಾ ಇದ್ದಾರೆ. ಅದು 5 ವರ್ಷದ ಒಟ್ಟಿಗೆ ನೋಡ್ತಿದ್ದಾರೆ. ಅದಕ್ಕೆ ನಾನು ಇಲ್ಲಿರೋ ಗಣ್ಯ ವ್ಯಕ್ತಿಗಳು ಹಂಸಲೇಖ ಸರ್ ಇದ್ದಾರೆ, ವೇಲು ಸರ್ ಇದ್ದಾರೆ, ಶೇಷಾದ್ರಿ ಅವರಿದ್ದಾರೆ, ಪ್ರೊಡ್ಯೂಸರ್ಗಳಿದ್ದಾರೆ, ಮಾಧ್ಯಮದವರಿದ್ದಾರೆ. ಸರ್ಕಾರದವರು ಆಯಾ ವರ್ಷನೇ ಸಬ್ಸಿಡಿ ಮತ್ತು ಪ್ರಶಸ್ತಿಗಳು ಘೋಷಣೆ ಮಾಡಿದ್ರೆ ಯಾವ ನಿರ್ಮಾಪಕರು 4 ತಿಂಗಳು 5 ತಿಂಗಳು ಬಿಡದಲ್ಲಿ ಸಿನಿಮಾ ರಿಲೀಸ್ ಮಾಡಿದ್ರೆ 5 ತಿಂಗಳು ಕಾರ್ಯಕ್ಕೆ ಹೋಗಲ್ಲ. ಆ ಗತಿ ಇನ್ನು ಯಾರಿಗೂ ಬರ್ಬೋದು. ತಾವೆಲ್ಲರೂ ದೊಡ್ಡ ಮನಸ್ಸು ಮಾಡಿದ್ರೆ ಖಂಡಿತ ಆ ವರ್ಷ ಪ್ರಶಸ್ತಿ ಮತ್ತು ಸಬ್ಸಿಡಿ ಕೊಟ್ಟರೆ ಯಾವ ಸಿನಿಮಾಗಳು 5 ವರ್ಷ ನಿಲ್ಲ. ಧನ್ಯವಾದಗಳು ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.